ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಕಾರಣ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಇವತ್ತು ಗೊತ್ತಾಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ದರ್ಶನ್ ಪರ ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಆರೋಪಿಗಳು ಮತ್ತು ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ಉಲ್ಲೇಖಿಸಿ ವಾದವನ್ನ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಅನ್ನ ಪ್ರತ್ಯಕ್ಷದರ್ಶಿಯನ್ನಾಗಿ ಮಾಡಿದ್ದಾರೆ. ಪೊಲೀಸರು ಈ ಪ್ರಕರಣದಲ್ಲಿ ದೊಡ್ಡ ನಾಟಕ ಮಾಡಿದ್ದಾರೆ. ಜೂನ್ 9ರಂದು ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ. ಅದು ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ಪಡೆದಿದ್ದಾರೆ. ಶೆಡ್ನ ಕೊಲೆ ನಡೆದ ಸ್ಥಳ ಅಂತ ಪೊಲೀಸರು ತೋರಿಸಿದ್ದಾರೆ. ವಿನಾಯಕ್ ಎಂಬ ಸಬ್ ಇನ್ಸ್ಪೆಕ್ಟರ್ ಸಂಪರ್ಕದಲ್ಲಿ ಆರೋಪಿಗಳಿದ್ರು. ವಿನಾಯಕ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಸಬ್ ಇನ್ಸ್ಪೆಕ್ಟರ್ ವಿನಾಯಕ್ ಕೂಡ ಪ್ರಕರಣದ ಸಾಕ್ಷಿಯನ್ನಾಗಿ ಮಾಡಲಾಗಿದೆ. ಇದು ದರ್ಶನ್ ಪರ ಹಿರಿಯ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ವಾದಗಳನ್ನ ನೋಡ್ತಾ ಇದ್ರೆ ಇವತ್ತೇ ಇತ್ಯರ್ಥವಾಗುವಂಗೆ ಕಾಣಿಸ್ತಾ ಇಲ್ಲ. ಕಾರಣ ಎಸ್ಪಿಪಿ ಅವರು ಕೂಡ ವಾದವನ್ನು ಮಂಡಿಸಬೇಕಾಗಿದೆ. ಜೂನ್ 12ರಂದು ಹತ್ಯೆ ಸ್ಥಳದಲ್ಲಿ ಮಹಜರನ್ನ ಮಾಡಿದ್ದಾರೆ. ಮಹಜರು ವೇಳೆ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಇದ್ದರು. ಎಫ್ಎಸ್ಎಲ್ ಅಧಿಕಾರಿಗಳಿಂದ ಸಿಸಿಟಿವಿ ಫುಟೇಜ್ ಅನ್ನ ಸೀಸ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆದರೆ ಸಿಸಿಟಿವಿ ಫುಟೇಜ್ ಜೂನ್ 9ರಂದೇ ಪೊಲೀಸರಿಗೆ ಸಿಕ್ಕಿದ್ದು ಹೇಗೆ? ಇಷ್ಟೆಲ್ಲ ಆದ್ರೂ ಪೊಲೀಸ್ ಇನ್ಸ್ಪೆಕ್ಟರ್ ಮೊಬೈಲ್ ಸೀಸ್ ಆಗಿಲ್ಲ. ಜೂನ್ 12ರಂದು ಹತ್ಯೆ ಸ್ಥಳದಲ್ಲಿ ಮಹಜರನ್ನ ಮಾಡ್ತಾರೆ. ಎಫ್ಎಸ್ಎಲ್ ನ ಟೀಮ್ನವರು ಕೂಡ ಅವ್ರ ಜೊತೆಗಿರ್ತಾರೆ. ಪೊಲೀಸರ ಜೊತೆಗೆ ಅಧಿಕಾರಿಗಳಿರ್ತಾರೆ. ಎಫ್ಎಸ್ಎಲ್ ಅಧಿಕಾರಿಗಳಿಂದ ಸಿಸಿಟಿವಿ ಫುಟೇಜ್ ಸೀಸ್ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಇದರಲ್ಲಿ. ಆದರೆ ಸಿಸಿಟಿವಿ ಫುಟೇಜ್ ಜೂನ್ 9ರಂದೇ ಪೊಲೀಸರಿಗೆ ಸಿಕ್ಕಿದ್ದಾದ್ರೂ ಹೇಗೆ? ಇವೆಲ್ಲವೂ ಕೂಡ ಇದೆ. ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮೊಬೈಲ್ ಸೀಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಈಗ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇವೆ ಅಂತ ಹೇಳ್ತಾ ಇರೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ ಚಾರ್ಜ್ ಶೀಟ್ ಯಾಕೆ ಬಹಳ ಮುಖ್ಯವಾಗುತ್ತೆ ಅಂತಂದ್ರೆ, ಒಬ್ಬ ಆರೋಪಿ ಅವನು ನಿಜವಾಗಿಯೂ ಕೂಡ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದು ಪೊಲೀಸರ ತನಿಖೆಯ ಭಾಗವಾಗಿ ಚಾರ್ಜ್ ಶೀಟ್ ಇರುತ್ತೆ. ಸೊ ಮೊಬೈಲ್ ಎಫ್ಎಸ್ಗೆ ಕಳುಹಿಸಿ ವಿಡಿಯೋ ರಿಟ್ರೀವ್ ಮಾಡಬಹುದಿತ್ತು. ಮೊಬೈಲ್ನಲ್ಲಿ ವಿಡಿಯೋ ಡಿಲೀಟ್ ಆಗಿದ್ದರೆ ಯಾರು ಮಾಡಿದ್ದು? ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳಿಕೊಟ್ಟಿದ್ಯಾರು? ಆರೋಪಿಗಳ ಸಂಪರ್ಕದಲ್ಲಿದ್ದ ಇನ್ಸ್ಪೆಕ್ಟರ್ ಮೊಬೈಲ್ ಯಾಕೆ ಸೀಸ್ ಮಾಡಲಿಲ್ಲ? ಎಫ್ಎಸ್ಎಲ್ ಕಳುಹಿಸಬಹುದಾಗಿತ್ತಲ್ಲ ಇನ್ಸ್ಪೆಕ್ಟರ್ ಮೊಬೈಲ್ ಅನ್ನ, ರಿಟ್ರೀವ್ ಮಾಡಬಹುದಾಗಿತ್ತಲ್ಲ. ಮೊಬೈಲ್ನಲ್ಲಿ ವಿಡಿಯೋ ಡಿಲೀಟ್ ಆಗಿದ್ರೆ ಯಾರು ಮಾಡಿದ್ದು ಅನ್ನೋದಾದ್ರೂ ಗೊತ್ತಾಗಬೇಕಲ್ಲ. ಡಿಲೀಟ್ ಮಾಡು ಅಂತ ಹೇಳಿಕೊಟ್ಟಿದ್ದಾದ್ರೂ ಯಾರು ಅನ್ನೋದಾದ್ರೂ ಗೊತ್ತಾಗಬೇಕಲ್ಲ. ಈ ಪ್ರಕರಣದಲ್ಲಿ ಪೊಲೀಸರು ಸುಳ್ಳು ತನಿಖೆ ನಡೆಸಿದ್ದಾರೆ ಅನ್ನುವಂಥದ್ದು ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರ ವಾದ. ಆರೋಪಿಗಳ ಸಂಪರ್ಕದಲ್ಲಿದ್ದಂಥ ಇನ್ಸ್ಪೆಕ್ಟರ್ ಮೊಬೈಲ್ ಅನ್ನ ಯಾಕೆ ಸೀಸ್ ಮಾಡಿಲ್ಲ? ಜೂನ್ 12ರಂದು ಹತ್ಯೆ ಸ್ಥಳದಲ್ಲಿ ಮಹಜರನ್ನ ಮಾಡ್ತಾರೆ ಇವರು. ಯಾವಾಗ? ಜೂನ್ 12ರಂದು ಮಹಜರು ವೇಳೆ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಅಲ್ಲೇ ಇರ್ತಾರೆ. ಎಫ್ಎಸ್ಎಲ್ ಅಧಿಕಾರಿಗಳಿಂದ ಸಿಸಿಟಿವಿ ಫುಟೇಜ್ ಸೀಸ್ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ. ಆದ್ರೆ ಜೂನ್ 9ರಂದೇ ಪೊಲೀಸರಿಗೆ ಸಿಸಿಟಿವಿಯ ಫುಟೇಜ್ ಹೇಗೆ ಸಿಗುತ್ತೆ? ಇಷ್ಟೆಲ್ಲ ಆದ್ರೂ ಪೊಲೀಸ್ ಇನ್ಸ್ಪೆಕ್ಟರ್ ಮೊಬೈಲ್ ಅನ್ನ ಸೀಸ್ ಮಾಡಿಲ್ಲ ಯಾಕೆ? ಈ ಪ್ರಶ್ನೆಗಳನ್ನ ಈಗ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಜಾಮೀನು ಅರ್ಜಿಯ ವಾದ ಇದು. ಇನ್ನು ಪ್ರಕರಣದ ವಾದ ಪ್ರತಿವಾದಗಳು ಬಹಳ ಇದೆ. ಫಸ್ಟ್ ಜಾಮೀನು ವಿಚಾರದಲ್ಲಿ ಬರಬೇಕು. ಆಮೇಲೆ ಅವರೇ ಈ ಪ್ರಕರಣದಲ್ಲಿ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋಕ್ಕೂ ಕೂಡ ವಾದ ಮಾಡಬೇಕು. ಬಹಳ ತುಂಬಾ ಸುದೀರ್ಘವಾದಂಥ ಸಮಯವನ್ನು ತೆಗೆದುಕೊಳ್ಳುತ್ತೆ. ನಿನ್ನೆ ಕೂಡ ವಾದವನ್ನು ಮಂಡಿಸಿದ್ರು, ಇವತ್ತು ಕೂಡ ವಾದವನ್ನು ಮಂಡಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಲೋಪಗಳ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡ್ತಾ ನಮ್ಮ ಕಕ್ಷಿದಾರನಿಗೆ ಯಾಕೆ ಬೇಲ್ ಕೊಡಬೇಕು ಅನ್ನೋದನ್ನು ವಾದ ಮಾಡ್ತಾ ಇದ್ದಾರೆ. ಮೊಬೈಲ್ ಎಫ್ಎಸ್ಎಲ್ಗೆ ಕಳುಹಿಸಿ ವಿಡಿಯೋ ರಿಟ್ರೀವ್ ಅನ್ನ ಮಾಡಬಹುದಾಗಿತ್ತು. ಯಾರೋ ಇನ್ಸ್ಪೆಕ್ಟರ್ದು, ಯಾಕೆ ಅದನ್ನ ಹಾಗೆ ಬಿಟ್ರಿ? ಡಿಲೀಟ್ ಮಾಡಿದ್ಯಾರು? ಡಿಲೀಟ್ ಮಾಡು ಅಂತ ಹೇಳಿಕೊಟ್ಟಿದ್ಯಾರು? ಇವುಗಳನ್ನೆಲ್ಲ ಹೇಳಬೇಕಲ್ವಾ? ಈ ಪ್ರಕರಣದಲ್ಲಿ ಪೊಲೀಸರು ಸುಳ್ಳು ತನಿಖೆಯನ್ನ ನಡೆಸಿದ್ದಾರೆ ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ನಿನ್ನೆ ಹೇಳ್ತಾ ಇದ್ದಿದ್ದು ಮ್ಯಾಜಿಕ್ ಶೋ ಮಾಡಿಬಿಟ್ಟಿದ್ದಾರೆ ಇವರು ಈ ಪ್ರಕರಣದಲ್ಲಿ. ಆರೋಪಿಗಳ ಸಂಪರ್ಕದಲ್ಲಿದ್ದ ಇನ್ಸ್ಪೆಕ್ಟರ್ ಮೊಬೈಲ್ ಅನ್ನ ಯಾಕೆ ಸೀಸ್ ಮಾಡಿಲ್ಲ? ದಟ್ಸ್ ಬಿಗ್ಗೆಸ್ಟ್ ಕ್ವಶನ್ ಅನ್ನ ಕೇಳ್ತಾ ಇರೋದು. ಯಾಕೆ ಅದನ್ನ ಸೀಸ್ ಮಾಡಿಲ್ಲ ಇನ್ಸ್ಪೆಕ್ಟರ್ ಮೊಬೈಲ್ ಅನ್ನ? ವಿಡಿಯೋ ಡಿಲೀಟ್ ಆಗಿದೆ ಅನ್ನೋದಾದ್ರೆ ಡಿಲೀಟ್ ಮಾಡು ಅಂತ ಹೇಳಿಕೊಟ್ಟಿದ್ಯಾರು? ಡಿಲೀಟ್ ಮಾಡಿದವರು ಯಾರು? ಡಿಲೀಟ್ ಆಗಿದೆ ಅನ್ನುವಂಥದ್ದೇ ಉಲ್ಲೇಖವನ್ನು ನೀವು ಮಾಡಿರೋದಾದ್ರೆ
ಅದನ್ನ ಮೊಬೈಲ್ ಅನ್ನ ತೆಗೆದುಕೊಂಡು ಸೀಸ್ ಮಾಡಿ FSLಗೆ ಕಳುಹಿಸಿ ರಿಟ್ರೀವ್ ಅನ್ನ ಯಾಕೆ ಮಾಡಲಿಲ್ಲ ಅಂತ ದರ್ಶನ್ ಪರ ಹಿರಿಯ ವಕೀಲರ CV ನಾಗೇಶ್ ಅವರ ವಾದವಾಗಿದೆ. ಈಗ ಅವ್ರಿಗೂ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳ ಆಧಾರದ ಮೇಲೆ ಅದರಲ್ಲಿ ಲೂಪ್ ಹೋಲ್ಸ್ಗಳೇನಿದೆ ಅವುಗಳನ್ನು ಎತ್ತಿ ಹಿಡಿದು ಜಾಮೀನು ಯಾಕೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಮೀನು ಕೊಡೋಕೆ ಇವೆಲ್ಲ ಕಾರಣಗಳಿದೆ ಅಂತ.